ವಾಮನ ತುಂಬ ಅದ್ಭುತವಾಗಿ ಬಂದೈತೆ. ಒಂದು ಹೊಸ ಥರ ಸ್ಕ್ರೀನ್ ಪ್ಲೇ ಅನ್ಬೋದು. ಫಸ್ಟ್ ಟೈಮ್ ನನ್ನ ಧನ್ವೀರ್ ಬ್ರೋನ ಹೊಸ ಥರದ ಸ್ಕ್ರೀನ್ ಪ್ಲೇ ನೋಡೋಕ್ಕೆ. ಅವ್ರದ್ದು ಇದು ನಾಲ್ಕನೇದು 3 ಚಿತ್ರಗಳು ಬೇರೆ ಥರನೇ ಇದೆ. ಇದು ನಿಮಗೆ ಒಂದು ಮಾಸು, ಒಂದು ಫ್ಯಾಮಿಲಿ ಕಾಮಿಡಿನೂ ಅಲ್ಲಲ್ಲಿ ಶಿವ ಕೇರ್ಪೇಟ್ ಅವರು ಇದ್ದಾರೆ, ಅಲ್ಲಲ್ಲಿ ನಗಿಸ್ತಾರೆ. ಮತ್ತು ತಾಯಿ ಎಮೋಷನ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಒಂದೊಳ್ಳೆ ಮುದ್ದಾದ ಲವ್ ಸ್ಟೋರಿ ಇದೆ. ಒಂದು ಸಾಂಗೇ ಇದೆಯಲ್ಲ, ಮುದ್ದು ರಾಕ್ಷಸಿ ಅಂತ, ಒಂದು ಮುದ್ದಾದ ಲವ್ ಸ್ಟೋರಿನಿದೆ. ಒಂದು ಫ್ರೆಂಡ್ಶಿಪ್ ಅಂದರೆ ಈ ಸಿನಿಮಾಲಿ ಎಲ್ಲನೂ ಡೈರೆಕ್ಟ್ರು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಮಾಸ್ ಸಿನಿಮಾ ಅಂದರೆ ಒಂದು ಲವ್ ಕಮ್ಮಿ ಇರುತ್ತೆ, ಇಲ್ಲ ಎಲ್ಲ ಎಮೋಷನ್ಸ್ ಇರಲ್ಲ, ಕಾಮಿಡಿ ಇರಲ್ಲ, ಇನ್ನೊಂದಿರಲ್ಲ ಅಂತ ಹುಡ್ಕಂಗೆ ಇಲ್ಲ. ವಾಮನಲ್ಲಿ ಪ್ಯಾಕೇಜ್ ಆಗಿದೆ. ಲವ್ ಇದೆ, ತಾಯಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಮೇಜರ್ಲಿ ಫ್ರೆಂಡ್ಶಿಪ್ಪು. ನನಗೆ ಒಂಥರ ರಾಜ ಹುಲಿ ನೆನಪಾಯಿತು. ಅದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ನಮ್ಮ ಧನ್ವೀರ್. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. 10ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಿ ವಾಮನ ಚಿತ್ರಕ್ಕೆ ಹರಿಸಿ ಆಶೀರ್ವದಿಸಿ. ತುಂಬ ಚೆನ್ನಾಗಿದೆ. ಯಾಕೆಂದರೆ ಈಗ ಇವ್ರದ್ದು 4ನೇ ಸಿನಿಮಾ. ಆ ಒಂದು ಗೊತ್ತಾಗುತ್ತೆ, ಒಂದು ಎಕ್ಸ್ಪೀರಿಯನ್ಸು. 3 ಸಿನಿಮಾದಲ್ಲಿ ಮಾಡಿದ್ದಕ್ಕೂ 4ನೇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪ್ರಾಮಿಸಿಂಗ್ ಆಗಿ 100% ಇದರಲ್ಲಿ ಕಾಣಿಸ್ತಾರೆ. 100% ಜನಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ನಮ್ಮ ಶೋಕ್ದಾರ್. ಥ್ಯಾಂಕ್ ಯು.